ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಬಂದು 6:20 ನೋಡಿ. ಮೋಡ ಕೂಡ ಯಾವ ಥರ ಇದೆ. ಇವತ್ತು ನಾನೇ ಸ್ವಲ್ಪ ಬೇಗ ಎದ್ದು ಬಂದೆ, ಒಂದು 6 ಗಂಟೆ ಆಗಿತ್ತು. ಕೈಯಂತೂ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದೆ, ನಿದ್ದೆನೇ ಬರ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ಎದ್ದು ಬಂದುಬಿಟ್ಟೆ, ಮನೇಲಿ ಕೆಲಸ ಏನಾದರೂ ಆಗುತ್ತೆ ಅಂತ ಹೇಳಿ. ಇನ್ನು ಅಪ್ಪ ಮಗ ಅಲ್ಲೇ ಮಲಗಿದ್ದಾರೆ. ಬಂದ ತಕ್ಷಣ ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಬಿಟ್ಟಿದೆ. ಕೂತ್ಕೊಂಡು ನಿಧಾನಕ್ಕೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಹಸು ಇಲ್ಲೇ ಇದೆ ಪಾಪ. ಒಂದೊಂದು ಶೆಡ್ಡಲ್ಲಿ ಕೂಡ ಕಟ್ಟಾಕಿಲ್ಲ ನಾವು. ನೆನ್ನೆ ಮಧ್ಯಾಹ್ನ ಮಳೆ ಬಂತಷ್ಟೇ, ಮತ್ತು ರಾತ್ರಿ ಏನೂ ಬರಲಿಲ್ಲ. ಹಾಗಾಗಿ ಇರಲಿ ಬಿಡಂತ ಸುಮ್ಮನೆ ಅದು. ಏನೇನು ಅಕಸ್ಮಾತ್ ಹಂಗೆ ಸಿಡ್ಲು ಗುಡುಗು ಜಾಸ್ತಿ ಆದರೆ ನಮ್ಮ ಮನೆಯವ್ರು ಬೇಗ ಗಾಡಿ ಬಂದುಬಿಟ್ಟು ಇನ್ನು ಶೆಡ್ ಒಳಗೆ ಕಟ್ಟಾಕಿ ಹೋಗ್ತಾರೆ. ಅಂಥ ಮಳೆ ಏನು ಇರಲಿಲ್ಲಲ್ಲ, ಅದಕ್ಕಿಂತ ಸುಮ್ಮನೆ ಆದ್ವಿ. ಇನ್ನು ಮೋಡ ಕೂಡ ಆಗ್ತಾಯಿದೆ, ಇನ್ನೂ ಗೊತ್ತಿಲ್ಲ ಯಾವಾಗ ಬರುತ್ತೋ. ಇನ್ನು ಹೊರಗಿನ ಕೆಲಸ ಎಲ್ಲ ಆಯಿತು. ಇನ್ನು ಕಸ ಗುಡಿಸಿ ನೀಟಾಗಿ ಇನ್ನು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬಾಗಿಲು ತೊಳೆದೆ. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಟೈಮ್ ಆಯ್ತು ನೋಡಿ. ಇಲ್ಲಿ ಗೊಬ್ಬರ ಕೂಡ ಬಿಡ್ತಾಯಿಲ್ಲ, ಗೊಬ್ಬರನೆಲ್ಲ ಚೆಲ್ತಾ ಇದೆ. ಎಲ್ಲ ಕಡ್ದು ಎಲ್ಲ ಸುಮ್ಮನೆ ಸೋರಿಸ್ತಾ ಇರುತ್ತೆ ನೋಡಿ. ಆ ಕಡೆ ಎಲ್ಲ ಈ ಗೊಬ್ಬರ ಎಲ್ಲ ಹಾಕೋವರೆಗೂ ಗಿಡಕ್ಕೆ ನಮಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಚೀಲ ಎಲ್ಲ ಹೋದ್ಮೇಲೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆಲ್ಲ ಫ್ರೀ ಆಗುತ್ತೆ ಜಾಗ, ಮತ್ತು ಏನು ಹುಳ ಉಪ್ಪಟ ಏನು ಕೂಡ ಬರೋದಿಲ್ಲ. ಈ ಒಂದು ಹೋಗ್ಬಿಟ್ರೆ ಈ ಕಡೆ ಸಂದೆಲ್ಲಂತೂ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಎಲ್ಲ ಗಲೀಜಿದೆ. ಅದು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಾಯಿಲ್ಲ ಈ ಚೀಲ ಇರೋದ್ರಿಂದ. ಹಂಗಾಗಿ ಎಲ್ಲ ಹಂಗೆ ಇದೆ. ಇದೆಲ್ಲ ಗುಡಿಸ್ಬಿಟ್ಟು ಇನ್ನು ರಂಗೋಲಿ ಕೂಡ ಹಾಕ್ದೆ. ಇನ್ನು ಒಳಗಿನ ಕೆಲಸ ಏನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರೆ ಬೆಳಿಗ್ಗೆ ಬಂದು ಬಾಗಿಲು ತೆಗೆದ ತಕ್ಷಣವೇ ನನಗೆ ನೋಡಿ ಈ ಥರ ಕಾಣಿಸ್ತು. ಇನ್ನು ನನಗೆ ಸುಮ್ಮನೆ ಬಿಡ ಅಂತೇಳ್ಬಿಟ್ಟು ಹೊರಗಿನ ಕೆಲಸ ಎಲ್ಲ ಮುಗಿಸ್ದೆ. ಇದು ಮಾಡ್ಕೊಳೋಣ ನಿಧಾನಕ್ಕೆ ಅಂತೇಳಿ ನೋಡಿ. ಇಲ್ಲಿ ಎಲ್ಲ ಕೂಡ ಬೀಳಿಸ್ಬಿಟ್ಟಿದೆ. ಇಲ್ಲಿ ಸ್ಟ್ಯಾಂಡ್ ಹಾಕಿದ್ನಲ್ವ, ಎಲ್ಲನೂ ಬೀಳಿಸ್ಬಿಟ್ಟಿದ್ದಾವೆ ನೋಡಿ. ಎಲ್ಲ ಎತ್ತಿಡ್ಬೇಕು. ಇವಾಗ ಎತ್ತಿಟ್ಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಕರೆಂಟು ಇಲ್ಲ. ಬೆಳಗ್ಗೆ 6 ಗಂಟೆಗೆ ಹೋಗಿರೋ ಕರೆಂಟು ಬರೋದೇ 9 ಗಂಟೆಗೆ ಬರುತ್ತೆ. ಇನ್ನು ಕರೆಂಟ್ ಬರೋವರೆಗೂ ಏನು ಸಾಂಬಾರು ಏನೂ ಮಾಡೋಕ್ಕಾಗಲ್ಲ. ನೈಟದ್ದು ಸಾಂಬಾರಿದೆ, ಚಟ್ನಿ ಮಾಡಬೇಕಿತ್ತು. ದೋಸೆ ನೆನೆಸಿದ್ನಲ್ವ, ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ. ಚಟ್ನಿ ಮಾಡಬೇಕು. ಕರೆಂಟ್ ಬರೋದೇ 9 ಗಂಟೆಗೆ. ಅಷ್ಟರೊಳಗೆಲ್ಲ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ರೆ ಬಂದ ತಕ್ಷಣ ಕರೆಂಟು ಮಿಕ್ಸಿಗೆ ಹಾಕ್ಬಿಡ್ತೀನಿ ನೋಡಿ. ಎಷ್ಟು ಇದಾಗಿ ಮಾಡಿದೆ ಅಲ್ಲ. ಸದ್ಯ ಕನ್ನಡಿ ಹೊಡೆದಿಲ್ಲ, ಪುಣ್ಯ. ಕನ್ನಡಿಗೆ ನೋಡಿದರೆ ಏನು ಗತಿ. ಕನ್ನಡಿ ಹೊಡಿಬಾರ್ದು ಮನೇಲಿ ಅಂತಾರೆ. ಬೀಳಿಸ್ಬಿಟ್ಟಿದೆ ಸರಿಯಾಗಿ. ಅಕ್ಕಿ ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಇನ್ನು ಅದೆಲ್ಲ ಕೆಲಸ ಮಾಡೋಷ್ಟಕ್ಕೆ ಸ್ವಲ್ಪ ನನಗೆ ಬಾಯಾರಿಕೆ ಅನ್ನಿಸ್ತು. ನಾನು ಡೈಲಿ ಬಂದ ತಕ್ಷಣ ನೀರು ಕುಡಿತಾ ಇದ್ದೆ. ಅವಾಗಂತೂ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಲಿ ಸುಮ್ಮನೆ ಅಂದರೆ ಒಂಥರ ಅನ್ನಿಸ್ತಾ ಇತ್ತು, ಸುಮ್ಮನೆ ವಾಮಿಟ್ ಬರೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ನೀರು ಕುಡಿತೀನಿ. ಅವಾಗ ಒಂಥರ ನಮಗೆ ಬಾಯಾರಿಕೆನೂ ಆಗಿರುತ್ತೆ, ನೀರು ಕೂಡ ಚೆನ್ನಾಗಿ ಹೋಗುತ್ತೆ, ಏನು ಕೂಡ ಫೀಲಿಂಗ್ ಬರೋಲ್ಲ ನನಗೆ. ಹಂಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಿಧಾನಕ್ಕೆ ಕುತ್ಕೊಂಡು ನೀರು ಕುಡಿತೀನಿ. ಇದು ಬೆಟರ್ ಅನ್ನಿಸ್ತು ನನಗೆ. ಇನ್ನು ನಾನು ಬಂದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಯಾವಾಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ನೋ ಅವಾಗಂತೂ ಆ ನೀರು ಕುಡಿದು ಒಂದು 10 ನಿಮಿಷ ಸುಮ್ಮನೆ ಕುತ್ಕೊಬಿಡ್ತಿದ್ದೆ. ಅಷ್ಟು ನನಗೆ ಎದ್ದೇಳೋದಕ್ಕೆ ಸಮೇತ ಆಗ್ತಾ ಇರಲಿಲ್ಲ. ಬಟ್ ಈ ಅಭ್ಯಾಸ ಮಾಡ್ಕೊಂಡಾಗಿಂದ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವಾಗೇ ಇರ್ತೀನಿ. ಇನ್ನು ಕೈಯಂತೂ ಸಿಕ್ಕಾಪಟ್ಟೆ ನೋವಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೆಲವ್ರು ಇಂಜೆಕ್ಷನ್ ಮಾಡಿದಾಗ ಅಸಲು ನಮಗೆ ಆ ಫೀಲಿಂಗೇ ಬರೋಲ್ಲ. ನಾನು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅನ್ನೋ ಫೀಲೇ ಬರೋಲ್ಲ. ಕೆಲವರೊಬ್ಬರು ಮಾಡ್ತಾ ಇರ್ತಾರೆ, ಎಷ್ಟು ಇದರಲ್ಲಿ ಮಾಡ್ತಾರೆ ಅಂದರೆ ಏನು ಅವರು ಏನು ಬೇಕಂತಲೇ ಮಾಡ್ತಾರೋ, ಏನು ಅವ್ರಿಗೆ ಬರೋದಿಲ್ವೋ ಏನು ಒಂದೂ ಅರ್ಥ ಆಗೋದಿಲ್ಲ. ಅಷ್ಟು ನೋವು ಬರ್ತಾ ಇರುತ್ತೆ. ಒಂದೊಂದು ಸತಿ ಭಯನೇ ಅನಿಸುತ್ತೆ, ಏನೋ ಸೂಜಿಗಿನ ಒಳಗಡೆ ಮುರ್ಕೊಂಡಿದೆಯೇನೋ ಅನ್ನೋ ಮೈಂಡಿಗೆ ಅಂದರೆ ಆ ಥರ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ, ಯಾಕೆ ಇಷ್ಟು ನೋವು ಅಂತ ಹೇಳಿ. ಇನ್ನು ನೋವೇ ಕಮ್ಮಿ ಆಗಿಲ್ಲ ನನಗೆ. ಐಸ್ ಟ್ಯೂಬೆಲ್ಲ ಇಡ್ತಾ ಇದ್ದೀನಿ, ಮತ್ತು ತಣ್ಣೀರು ಬಟ್ಟೆ ಎಲ್ಲ ಹಿಂಗೆ ಅವಾಗ ಹಾಕ್ಕೊಳ್ತಾ ಇರ್ತೀನಿ. ಮತ್ತು ನಾನು ಈ ಥರ ಏನಾದರೂ ಸ್ವಲ್ಪ ಬಿಸಿನೀರು ಇಲ್ಲ ಗಟ್ಟಿ ಏನಾದರೂ ಕುಡಿಬೇಕಾದ್ರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಅದನ್ನ ಬೆಚ್ಚಗಿರಲಿ ಅಂತೇಳ್ಬಿಟ್ಟು ಹಿಂಗೆ ಸುಮ್ಮನೆ
ಅದಕ್ಕೆ ತಾಗಿಸ್ತಾ ಇರ್ತೀನಿ. ಇಂಜೆಕ್ಷನ್ ಆಗಿರ್ತಾರಲ್ಲ ಬಟ್ಟೆ ಮೇಲೆ ತಾಗಿಸ್ತಾ ಇರ್ತೀನಿ, ಡೈರೆಕ್ಟಾಗಿ ತಾಗಿಸಲ್ಲ. ಆ ಥರನೂ ಮಾಡ್ಕೊತಾ ಇದ್ದೀನಿ. ಆದರೂ ಕೂಡ ಇನ್ನೂ ಕಮ್ಮಿ ಆಗಿಲ್ಲ. ನೋಡೋಣ ಈ ವಾರ ಏನಾದರೂ ಕಮ್ಮಿ ಆಗುತ್ತೇನೋ. ಮತ್ತು ನನ್ನ ನಾಗರತ್ನ ಸಿಸ್ಟರ್ ಕಮೆಂಟ್ ಕೂಡ ಮಾಡಿದ್ರು ಪಾಪ ಅವರು. ನಮಗೆಲ್ರಿಗೂ ಕೂಡ ಸೊಂಟಕ್ಕೆ ಹಾಕ್ತಾರೆ, ಕೈಗೆ ಯಾಕೆ ಹಾಕ್ಸ್ಕೊಂಡ್ರೆ ಅಂತ ಹೇಳಿ. ಗೊತ್ತಿಲ್ಲ ಸೊಂಟಕ್ಕೆ ಹಾಕ್ತಾರೋ ಹೆಂಗೆ ಅಂದರೆ, ನಾನು ಫಸ್ಟ್ನೇ ಗುಂಡನಿಗೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಕೂಡ ಅವರು ನನಗೆ ಕೈಗೆ ಹಾಕಿದ್ದು. ಆದರೆ ಅವ್ರು ಬೇರೆ ಇದ್ದರು. 5 ವರ್ಷ ಆಯ್ತಲ್ಲ, ಆ ಸಿಸ್ಟರ್ ಬೇರೆ ಇದ್ದರು. ಅವರು ಗಂಗಾ ಸಿಸ್ಟರ್ ಏನೋ ಅವ್ರ ಹೆಸರಿದೆ. ಅವ್ರು ಚೆನ್ನಾಗಿ ಮಾಡಿದ್ರಪ್ಪ. ಅಸಲು ನನಗೆ ಅವಾಗ ಇಂಜೆಕ್ಷನ್ ಮಾಡಿಸ್ಕೊಂಡಿನಿ ಅಂತ ಫೀಲೇ ಬರ್ತಾ ಇರಲಿಲ್ಲ. 2 ಸತಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಈ ಸತಿನೇ ಯಾಕೋ ಸಖತ್ತು ನೋವು ಕಾಣಿಸ್ತಾ ಇದೆ. ಇನ್ನು ಇರಲಿ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಬಂದುಬಿಟ್ಟು ಇನ್ನು ಅಲ್ಲಿ ಅಪ್ಪ ಮಗ ಎದ್ದು ಬಂದ ತಕ್ಷಣವೇ ಗುಂಡನ ಕೈಯಲ್ಲೇ ನಾವು ಕೋಳಿಗೆ ಅಕ್ಕಿ ಹಾಕ್ಸ್ತೀವಿ. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, 2 ಸತಿ ಫುಲ್ಲು ಹಾಕ್ಸ್ಬಿಡ್ತೀವಿ. ಜಾಸ್ತಿ ಹಾಕ್ಸ್ತೀವಿ. ಅಲ್ಲಿ ಅಬ್ಸರ್ವ್ ಮಾಡಿ ಹುಂಜ ಎಷ್ಟು ಅಕ್ಕಿ ದೂರ ಹಾಕ್ತೇವೆ ಅಂದರೆ, ಜಗಳ ಮಾಡ್ಕೊತವಂತಲೇ ದೂರ ಹಾಕಿಸ್ತೀವಿ ನಾವು. ಹಂಗಾದ್ರೂ ಕೂಡ ಆ ಹುಂಜ ಇದೆಯಲ್ವಾ, ಒಂದು ಕೋಳಿ ಕೂಡ ಅವರು ಹತ್ರಕ್ಕೆ ಬಿಡಿಸ್ಕೊಳ್ಳೋದಿಲ್ಲ. ಹಂಗೆಲ್ಲ ಮಾಡ್ತಾ ಇರುತ್ತೆ. ಇನ್ನು ಇವತ್ತು ಟಿಫನ್ಗೆ ಬಂದುಬಿಟ್ಟು ದೋಸೆ ನೆನೆಸಿದ್ನಲ್ವ, ಇನ್ನು ದೋಸೆ, ನೈಟ್ ಮೊಟ್ಟೆ ಸಾಂಬಾರು ಮಾಡಿದ್ನಲ್ವ, ಅದು ಸಾಂಬಾರಿತ್ತು. ಕರೆಂಟ್ ಬರೋದು 9 ಗಂಟೆಗೆ. ಇನ್ನು 9 ಗಂಟೆವರೆಗೆ ಇವರಿಬ್ಬರು ತಡ್ಕೋಬೇಕಲ್ಲ, ಅದಕ್ಕೆ ಹೆಂಗೋ ಸಾಂಬಾರಿತ್ತು. ಸ್ವಲ್ಪ ಬಿಸಿ ದೋಸೆ ಹಾಕ್ಕೊಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಸಾಂಬಾರು ಬಿಸಿ ಮಾಡಿ ಇನ್ನು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನಾನು ಬಂದುಬಿಟ್ಟು ದೋಸೆನ ಜಾಸ್ತಿ ಮಂದ ಹಾಕೋದಿಲ್ಲ, ಒಂಥರ ಮೀಡಿಯಮ್ಮಾಗಿ ಹಾಕ್ತೀನಿ, ಸ್ವಲ್ಪ ತೆಳುವೇ ಹಾಕ್ತೀನಿ. ಚೆನ್ನಾಗಿರುತ್ತೆ, ಸಾಫ್ಟಾಗಿ ಮೆತ್ತಗೆ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ ನನ್ನ ದೋಸೆ ಹಿಟ್ಟು, ಯಾವಾಗಲೂ ಇಷ್ಟೇ. ಇನ್ನು ಬೆಕ್ಕಿನ ವಿಷಯಕ್ಕೆ ಬರೋಣ. ಬೆಕ್ಕಂತೂ ಹುಡುಕ್ತಾ ಇದ್ದೀವಿ. ನಮ್ಮೂರಲ್ಲಂತೂ ಸದ್ಯಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಪಕ್ಕದೂರಿಗೆ ಕೂಡ ಕಳಿಸಿದ್ದೆ ನಾನು ಮುಂಚೆ. ಈ ಮನೆಗೆ ಬಂದ ತಕ್ಷಣವೇ ಫಸ್ಟು ಬೆಕ್ಕು ಸಾಕೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಎಲ್ಲ ಕಡೆನೂ ಹುಡ್ಕೊಂಬ ಅಂತ ಹೇಳಿಬಿಟ್ಟು ಕಳಿಸಿದ್ದೆ. ನಮ್ಮ ಮನೆಯವರು ಏನು ಹುಡುಕಿದ್ರೋ ಇಲ್ಲೋ, ಎಲ್ಲೂ ಸಿಗ್ತಾ ಇಲ್ಲ ಕಣೆ ಅಂದರೆ, ನನ್ನ ಎದುರಿಗೇ ಫೋನ್ ಮಾಡಿ 1-2-3 ವಿಚಾರಿಸಿದ್ರು ಬೆಕ್ಕಿನ ಮರಿಗಿನ ಸಿಗ್ತಾವ ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲ ಅಂತ ಹೇಳಿದ್ರು. ಇನ್ನು ನಮ್ಮೂರಲ್ಲಿ ನೋಡಿದ್ರು, ಅಲ್ಲೂ ಕೂಡ ಎಲ್ಲೂ ಇರಲಿಲ್ಲ, ಸಿಗ್ತಾ ಇಲ್ಲ ಫ್ರೆಂಡ್ಸ್. ಸಿಕ್ಕಿದ್ರೆ ಆರಾಮಾಗಿ ಸಾಕೋದಾಗಿತ್ತು. ಇನ್ನು ಜಯಶ್ರೀ ಸಿಸ್ಟರ್ ಕಮೆಂಟ್ ಮಾಡಿದ್ರು, ನಮ್ಮ ಮನೆ ನಾನೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ಏನು ಖುಷಿ ಗೊತ್ತಾ, ಎಲ್ಲ ಹತ್ತತ್ರ ಊರು ಇದ್ದಿದ್ರಂತೂ ಆರಾಮಾಗಿ ಮಾತಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ಬೋದಾಗಿತ್ತು. ಬಟ್ ನೀವು ತುಂಬ ದೂರ ಇರ್ತೀರಾ. ಯಾರ್ಯಾರು ಎಲ್ಲೆಲ್ಲಿದ್ದೀರ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಯಾವ್ಯಾವ ಡಿಸ್ಟಿಕ್ಕಲ್ಲಿದ್ದೀರಾ, ಯಾವ್ಯಾವ ತಾಲೂಕಲ್ಲಿದ್ದೀರೋ ಅನ್ನೋದೇ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ಸುತ್ತಮುತ್ತ ಹತ್ತತ್ರ ಇರೋರಂತೂ ಯಾರೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಹೇಳಿದ್ರು ಸಿಸ್ಟರ್, ನಾನೇ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು. ತಂದು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸಿಸ್ಟರ್. ಬೇಕೇ ಬೇಕು ನನಗೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಇಲಿ ಕಾಟ ಅಂತೂ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಏನಿಲ್ಲ, ಅವಕ್ಕೆ ಭಯನೇ ಇಲ್ಲ. ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಎಲ್ಲರೂ ಇದ್ದಾಗಲೂ ಕೂಡ ಸುಮ್ಮನೆ ಓಡಾಡ್ತಿರ್ತವೆ, ಚಿನ್ನಾಟ ಆಡ್ತಾ ಇರ್ತವೆ. ಏನು ತುಂಬ ಆ್ಯಕ್ಟಿವ್ ಓಡಾಡ್ತಾ ಇರ್ತವೆ. ನಮಗೇನು ಅವನ್ನ ಸಾಯಿಸ್ಬೇಕಂತಂದ್ರೆ ಟೈಮ್ ಹಿಡಿಯಲ್ಲ ಅಂದ್ಕೊಳ್ಳಿ. ಆದರೂ ನಾವು ಮುಂಚೆಯಿಂದನೂ ನಾವು ಅವುಗಳ ಬಗ್ಗೆನೇ ಹೋಗಿಲ್ಲ ಪಾಪ. ಅವಷ್ಟೇ ಹೊಲ್ಟೋದು, ತುಂಬ ಇಲಿ ಇದ್ದು ಮುಂಚೆ ಎಲ್ಲ ಕೂಡ ಹೊಲ್ಟೋದು. ಇನ್ನು ಸ್ವಲ್ಪ ಇದ್ದಾವೆ ಅಷ್ಟೇ. ಅದಕ್ಕೆ ಇನ್ನು ಸುಮ್ಮನೆ ಹೋಗ್ತವೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನು ಬೆಕ್ಕು ಬಂದ್ರಂತೂ ತುಂಬ ಬೇಗನೆ ಹೋಗುತ್ತೆ. ಯಾಕೆಂದರೆ ಅದು ಮನೆ ತುಂಬ ಓಡಾಡ್ತಾ ಇರುತ್ತೆ ಮತ್ತು ಸೌಂಡ್ ಮಾಡ್ತಾ ಇರುತ್ತಲ್ಲ, ಬೆಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ಪರಾರಿ ಆಗ್ತವೆ. ಅದಕ್ಕೆ ಅರ್ಜೆಂಟಾಗಿ ಒಂದು ಬೆಕ್ಕು ಸಾಕಬೇಕು. ನೋಡೋಣ, ಇನ್ನೊಂದು ಸತಿ ಊರಿಗೆ ಹೋದ್ರಂತೂ ಬಿಡೋದಿಲ್ಲ, ಎಲ್ಲಾದರೂ ಇರ್ತವೆ, ನಾನು ಹುಡ್ಕೊಂಡು ಬರ್ತೀನಿ. ಇನ್ನು ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗುಂಡನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ. ಇವತ್ತು ಬೇಗ ಬರ್ತಾನೆ ಅಂತ ಹೇಳಿ. ಇನ್ನು ಹೋಗ್ತಾ ಇದ್ದಾನೆ ಅಂಗನವಾಡಿಗೆ. ಅವನು ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವತ್ತು ಫಸ್ಟ್ ಬಟ್ಟೆ ಒಗೆದ್ಬಿಡೋಣ, ಮಳೆ ಅಂತ ಹೇಳಿಬಿಟ್ಟು ಫಸ್ಟ್ ಬಟ್ಟೆ ಒಗೆಯೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಕ್ಕಿನೇ ನಾಳೆಗಿನ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಷ್ಟೊತ್ತು ಬಿಸಿಲಿತ್ತು, ಬಿಸಿಲಿದೆ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಒಗ್ದಾಕ್ತೆ. ನಾನು ಬಟ್ಟೆ ಒಗಿಬೇಕಾದ್ರಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸುಮ್ಮನೆ ಯಪ್ಪ ಈ ಬಿಸಿಲಲ್ಲಿ ಬಟ್ಟೆ ಹೆಂಗಪ್ಪ ಒಗೆದಂತ ಅನಿಸಿತ್ತು. ಬಟ್ಟೆ ಒಗ್ಕೊಬಂದು ಒಣಗಾಕೋಣ ಅಂತ ಇನ್ನು ತಂದಿಟ್ಟಿದ್ದೀನಿ. ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಈಗ ಒಣಗಾಕೋಣ ಅಂತ ಅಂದ್ಕೊಂಡೆ, ಮಳೆನೇ ಸ್ಟಾರ್ಟ್ ಆಯಿತು. ನೆನ್ನೆನೂ ಕರೆಕ್ಟಾಗಿ ಇಂಥ ಟೈಮ್ ಬಂದಿತ್ತು, ಇವತ್ತು ಕೂಡ ಇದೇ ಟೈಮ್ಗೆ ಬರ್ತಾಯಿದೆ. ಇವತ್ತು ಶನಿವಾರ ಬೇರೆ, ಪಾಪ ಗುಂಡನ್ನ ಕರ್ಕೊಬರ್ಬೇಕಿತ್ತು. ನಮ್ಮ ಮನೆಯವ್ರು ಹೋಗೋಷ್ಟೊತ್ತಿಗೆ ಇನ್ನು ಮಳೆನೇ ಸ್ಟಾರ್ಟ್ ಆಯ್ತು ನೋಡಿ. ಬಂದರೆ ಬಂದುಬಿಡುತ್ತೆ ಜೋರಾಗಿ. ಈ ತಲೆ ದಿನ ಸಮೇತ ಫುಲ್ಲು ನೆಂದೋಗ್ಬಿಟ್ಟಿದೆ. ಮೊನ್ನೆ ಅಲ್ಲೇ ಬೇವಿನ ಮರದ ಕೆಳಗೆ ಹಾಕ್ಕೊಂಡು ನಾನೇ ಹಿಂಗೆ ಉಳ್ಕೊಂಡಿದ್ದೆ, ಅದು ಅಲ್ಲೇ ಬಿಟ್ಬಿಟ್ಟೆ. ನೆನ್ನೆ ಮಳೆ ಬಂತಲ್ಲ, ಫುಲ್ಲು ನೆಂದೋಗ್ಬಿಟ್ಟಿದೆ.
ಇದು ಒಣಗಬೇಕಂದ್ರೆ ಸುಮಾರು 1-2-3 ದಿನ ಆಗಬೇಕಾಗುತ್ತೆ. ಒಳಗೆ ಹತ್ತಿ ಏನಾದರೂ ಇದ್ರಂತೂ ಬೇಗ ಒಣಗೋದೇ ಇಲ್ಲ. ಇಲ್ಲೇ ಸ್ವಲ್ಪ ಮೋಡ ಇದೆ, ಈ ಕಡೆ ಅಷ್ಟೊಂದಿಲ್ಲ. ಹೇಳೋದಕ್ಕಾಗಲ್ಲ, ಬಂದರೆ ಬಂದ್ಬಿಡುತ್ತೆ. ನೆನ್ನೆ ಹಂಗೆಲ್ಲ ಬಂದೇ ಬಿಡ್ತು ಮಳೆ. ಸೋಪೆಲ್ಲ ಇದಾಗುತ್ತೆ ಸುಮ್ಮನೆ. ಇವತ್ತು ಒಬ್ಬರು ಅಣ್ಣ ಕೆಲ್ಸಕ್ಕೆ ಬಂದಿದ್ದಾರೆ. ಇನ್ನು ಕೆಲಸ ಊಟ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ತುಂಬ ಜನ ಬರ್ತಾರೆ ಅಂದ್ಕೊಂಡೆ, ನೆನ್ನೆ ಮಳೆ ತುಂಬ ಬಂದುಬಿಡ್ತಲ್ಲ, ಅದಕ್ಕೆ ಫುಲ್ಲು ನೆಲ ಕೂಡ ಕೇಸರಿ ಥರ ಆಗಿತ್ತಾ, ಅದಕ್ಕೆ ಇವತ್ತು ಯಾರು ಕೂಡ ಬಂದಿಲ್ಲ. ಸ್ವಲ್ಪ ಮಳೆ ಬಂದರೆ ಸಾಕು, ಈ ಶೀಟ್ ಸೌಂಡ್ ಕೇಳೋದಕ್ಕಾಗಲ್ಲ ನೋಡಿ. ಇನ್ನು ಲೈಟಾಗಿ ಮಳೆ ಬಂತು, ಅಷ್ಟು ಫಾಸ್ಟಾಗಿ ಬರಲಿಲ್ಲ. ಮೊನ್ನೆ ಅಂದರೆ ಶುಕ್ರವಾರ ಬಂದಿತ್ತಲ್ವ, ಹಂಗೆ ಅಷ್ಟು ಮಳೆ ಬರಲಿಲ್ಲ. ನೆನ್ನೆ ಬಂದಂಗೆ ತುಂಬ ಮೀಡಿಯಮ್ಮಾಗೆ ಬಂದುಬಿಟ್ಟು ಹಂಗೆ ಸ್ಟಾಪ್ ಆಯಿತು. ಮೋಡ ಅಂತೂ ಸಿಕ್ಕಾಪಟ್ಟೆ ಇತ್ತು, ಫುಲ್ಲು ಗಾಳಿ ಎದ್ಬಿಟ್ಟು ಎಲ್ಲ ಆ ಕಡೆ ಸೈಡ್ ಹೋಗ್ಬಿಡ್ತು. ಹಂಗಾಗಿ ಬಿಡು, ಸ್ವಲ್ಪ ಗಾಳಿಗಾದ್ರೆ ಹಾರ್ಕೊಳ್ಳಿ, ಇನ್ನು ಬಂದಿದ್ದು ಬರಲಿ, ಗಾಳಿಗೆ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಒಣಗಾಕ್ತಾ ಇದ್ದೀನಿ. ಮತ್ತು ಈ ಕಡೆ ಶೀಟ್ ಕೆಳಗೆ ಒಂದು ತಂತಿ ಕಟ್ಕೋಬೇಕು. ಅದೆಲ್ಲ ಫುಲ್ಲು ಕಪ್ಪಾಗಿಬಿಟ್ಟಿದೆ ತಂತಿ. ಸುಮಾರು ವರ್ಷ ಆಯ್ತು ಅನ್ಸುತ್ತೆ ಅವರೆಲ್ಲ ಕಟ್ಬಿಟ್ಟು. ಅದನ್ನು ಚೇಂಜ್ ಮಾಡಬೇಕು. ನೋಡ್ತಾ ಇದ್ದೀನಿ, ಎಲ್ಲೂ ತಂತಿನೂ ಸಿಗ್ತಾಯಿಲ್ಲ, ಒಳ್ಳೆ ಕ್ವಾಲಿಟಿ ಇರೋ ದಾರನೂ ಸಿಗ್ತಾಯಿಲ್ಲ. ಅದು ತಗೊಬಂದು ಒಳ್ಳೇದು ಕಟ್ಕೋಬೇಕು. ಇನ್ನು ಸ್ಟಾರ್ಟ್ ಆದ್ರಂತೂ ಸುಮಾರಾಗಿ ಬಿಡೋಲ್ಲ ಮಳೆ ಅಂತೂ. ಅದಕ್ಕೆ ಗುಂಡಿನ ಬಟ್ಟೆ ಕೂಡ ಬೇಕಾಗ್ತಾ ಇರುತ್ತಲ್ವ, ಅವನು ಅಂಗನವಾಡಿಗೆ ಹೋಗ್ತಾ ಇರ್ತಾನೆ, ಡೈಲಿ ಸ್ನಾನ ಎಲ್ಲ ಇರುತ್ತಲ್ಲ, ಅವನಿಗಾದ್ರೂ ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಾಂತಂದರೆ ನಾವು ಹೊರಗಡೆನೇ ಒಣಗಿಸ್ತೀವಂದರೆ ಕಷ್ಟನೇ. ಶೀಟ್ ಕೆಳಗೆ ಆರಾಮಾಗಿ ದಾರ ಕಟ್ಕೊಂಡು ಹಾಕೊಂಡ್ರೆ ನಾವು ಯಾವಾಗಾದರೂ ಹಾಕ್ಬೋದು, ಯಾವಾಗಾದರೂ ತೊಗೋಬೋದು. ಹಂಗಾಗಿ ಕಟ್ಟಬೇಕು. ಇನ್ನು ಗುಂಡ ಕೂಡ ಬಂದಿದ್ದ, ಅವ್ರ ಪಪ್ಪ ಮಳೆ ಬಿಟ್ಟ ತಕ್ಷಣವೇ ಹೋಗಿ ಬೇಗ ಕರ್ಕೊಬಂದರು. ಇನ್ನು ಅಲ್ಲಿ ಮನೆ ಹತ್ರನೂ ಜಾಗ ಇರೋದಿಲ್ಲ, ಅಲ್ಲಿ ಕೂಡ ಫುಲ್ಲು ಸೋರುತ್ತೆ. ಮತ್ತು ಯೋಷಿತ, ಇವನು ಮತ್ತು ಧನು, ಅತ್ತೆ, ಮಾವ, ಪವಿತ್ರ ಎಲ್ಲರೂ ಕೂಡ ಒಳಗೆ ಇರ್ತಾರೆ. ಸುಮ್ಮನೆ ಇಕ್ಕಟ್ಟು ಅನಿಸುತ್ತೆ. ಮತ್ತು ಈ ಹುಡುಗರಂತೂ ಸಿದ್ಗ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾರೆ. ಆಗಲೆಲ್ಲ ಬಾಗಿಲು ತೆಗಿಯೋದು, ಹೊರಕ್ಕೆ ಹೋಗೋದು, ಅದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಸಾರಿ ಫ್ರೆಂಡ್ಸ್, ಈ ಹುಂಜಂತೂ ವಾಯ್ಸವ್ರು ಕೊಡೋದಕ್ಕೆ ಬಿಡೋದಿಲ್ಲ. ಯಾವಾಗಂದ್ರೆ ಅವಾಗ ಕೂಗ್ತಾ ಇರುತ್ತೆ. ಎಲ್ಲರೂ ಎದ್ದಿದ್ದು ಬಿಡಪ್ಪ, ಯಾಕೆ ಕೂಗ್ತಿ ಅಂದ್ರೂ ಬಿಡೋದಿಲ್ಲ, ಕೂಗ್ತಾನೇ ಇರುತ್ತೆ. ಅದಕ್ಕೆ ಡಿಸ್ಟರ್ಬ್ ಅನಿಸುತ್ತೆ. ನಾನು ಪರೀಕ್ಷೆ ಮಾಡಿ ನೋಡ್ತೀನಿ, ಸುಮಾರು ವೀಡಿಯೋದಲ್ಲೆಲ್ಲ ಕೂಡ ನಾನು ವಾಯ್ಸವ್ರು ಕೊಡಬೇಕಾದ್ರೆ ದೂರದಿಂದನಾದರೂ ಈ ಹುಂಜ ಕೂಗೋದು ಸೌಂಡ್ ಕೇಳಿಸುತ್ತೆ ಅನಿಸುತ್ತೆ ನಿಮಗೆ. ಇವತ್ತಂತೂ ಫುಲ್ ಹತ್ರನೇ ಇದೆ ನೋಡಿ. ಹೊಡೆದ್ರೂ ಕೂಡ ಆ ಕಡೆ ಹೋಗ್ತಾ ಇಲ್ಲ, ಸುಮ್ಮನೆ ಕೂಗ್ತಾನೆ ಇದೆ. ಇನ್ನು ಜೋರ್ಗೆ ಆ ಕಡೆ ಕಲ್ತಂಡು ಒಂದು ಚಿಕ್ಕದು ಎಸ್ದೆ, ಆ ಕಡೆ ಓಡೋಯ್ತು. ಹಂಗಿರುತ್ತೆ ಡಿಸ್ಟರ್ಬೆನ್ಸು, ಏನು ಮಾಡೋಕ್ಕಾಗಲ್ಲ ನೋಡಿ. ಮತ್ತೆ ಅಲ್ಲಿ ಓಡಿಸಿದ್ರೆ ಅಲ್ಲಿ ಹೋಗಿ ಕೂಡ ಕೂಗ್ತಾ ಇದೆ, ಏನು ಅನ್ಕೋಬೇಡಿ. ಮತ್ತು ನಿಮಗೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.